ಹಾಯ್ ಹಲೋ ಫ್ರೆಂಡ್ಸ್, ಇನ್ನು ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಸಿಂಪಲ್ಲಾಗಿ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಎಣ್ಣೆ 4-5 ಸ್ಪೂನ್ ತಗೊಳ್ಳಿ, 2 ಟೀ ಸ್ಪೂನ್ ಸಾಸಿವೆ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ತಗೊತಾ ಇದ್ದೀನಿ ನಾನು. ನೀವು ಹಸಿಮೆಣಸಿನ್ಕಾಯಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಪುದೀನ, ಕೊತ್ತಂಬರಿ. ಈಗ ಪಲಾವ್ ಐಟಮ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 2 ನಕ್ಷತ್ರವು, 3 ಲವಂಗ, 2 ಪಲಾವ್ ಎಲೆ. ಈ ಕಪ್ಪಲ್ಲಿ 3/4 ಕಪ್ ಆಗಷ್ಟು ಹಾಲು ತಗೊಂಡಿದ್ದೀನಿ, ಹಸಿ ಹಾಲು. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗಷ್ಟು ಮೊಸರು ತಗೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಪಲಾವ್ ಐಟಮ್ ಹಾಕಿ, ಪಲಾವ್ ಐಟಮ್ ಸ್ವಲ್ಪ ಕುಕ್ ಆದಮೇಲೆ ಕರಿಬೇವು, ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ, ಈ ಥರ ಬರೋವರೆಗೂ ಫ್ರೈ ಮಾಡಿದರೆ ಸರಿ ಹೋಗುತ್ತೆ. ಮತ್ತು ಹಾಲು ಹಾಕಿ, ಹಾಲು ಹಾಕಿ 1 ನಿಮಿಷ ಕುದಿಯೋವರೆಗೂ ಬಿಟ್ಟು ನೋಡಿ, ಈ ಥರ ಕುದಿಯೋ ಬರೋವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಈಗ ಮೊಸರು ಹಾಕಿ, ಮೊಸರು ಹಾಕಿದ್ಮೇಲೆ ಪುದೀನ, ಕೊತ್ತಂಬರಿ ಕಟ್ ಮಾಡಿರೋದು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದು ಹಾಕಿದ್ಮೇಲೆ ನೀರು 2 ಗ್ಲಾಸ್ ತಗೊಳ್ಳಿ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಇಬ್ಬರಿಗೆ ಸರಿ ಹೋಗುತ್ತೆ ಟಿಫನ್ಗೆ. 2 ಗ್ಲಾಸ್ ನೀರು ಹಾಕಿದ್ಮೇಲೆ ಅಕ್ಕಿ ಹಾಕಿ ಈ ಥರ ಕುದಿ ಬರೋವಾಗ ಒಂದು ಟೈಮ್ ಮಿಕ್ಸ್ ಮಾಡಿ, ಈಗ ಮುಚ್ಚಳ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ರೆಡಿ ಆಗುತ್ತೆ ಗೀ ರೈಸ್ ರೆಡಿ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಗೀ ಹಾಕೋದು ತೋರಿಸಿಲ್ಲ, ಸೊ ನೀವು ಹಾಕ್ಕೊಳ್ಳಿ. ಸೈಡ್ ಡಿಶ್ಗೆ ಕುರ್ಮಾ ಮಾಡಿದ್ದೀನಿ ವೆಜಿಟೇಬಲ್ದು, ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡಿ.